ಹಾಯ್ ಎಲ್ಲರೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಹಾಲಿನ ಪುಡಿಯಿಂದ ಚೀಸ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮಾಡೋದು. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಆಗ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡೋದು ಅಂತ. ಮೊದಲನೇದಾಗಿ 1 ಕಪ್ಪಷ್ಟು ಹಾಲಿನ ಪುಡಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು 1-2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಮಾಮೂಲಿ ಹಾಲಾದರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಉಗುರು ಬೆಚ್ಚಗಾದರೆ ಸಾಕು. ಇದು ಹಾಲಿನ ಪುಡಿ ಎಲ್ಲ, ಹಾಗಾಗಿ ಚೆನ್ನಾಗಿ ಬಿಸಿ ಆಗಬೇಕು ನೀರು. ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ ನೋಡಿ. ಇಷ್ಟ ಆಗಿದೆ, ಇಷ್ಟಾದರೆ ಸಾಕು. ಈಗ 1 ಕಪ್ಪಷ್ಟು ಹಾಲಿನ ಪುಡಿ ತಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕಿದ್ರೆ ಗಂಟಾಗುತ್ತೆ, ಹಾಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಕಂಪ್ಲೀಟಾಗಿ 1 ಕಪ್ಪಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಹೊಂದ್ಕೊಳ್ಳೋ ಥರ. ಇದು ಒಂದು ಕುದಿ ಬರಬೇಕು. ನೋಡ್ತಾ ಇರ್ಬೋದು, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಒಂದೇ ಒಂದು ಕುದಿ ಬರಲಿ. ಹಾಲಿನ ಪುಡಿ ಆಗಿರೋದ್ರಿಂದ ಒಂದು ಕುದಿ ಬರಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ. ಈಗ ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಾಲು, ಉಗುರು ಬೆಚ್ಚಗಾಗಬೇಕು. ಮತ್ತು ಬಿಸಿ ಇದ್ದಾಗಲೇ ಮಾಡ್ಕೋಬೇಡಿ. ಬಿಸಿ ಇದ್ದಾಗಲೇ ಮಾಡಿದ್ರೆ ಏನು ಚೆನ್ನಾಗಿ ಬರೋದಿಲ್ಲ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಾವಲ್ಲಿ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ. ನಾವು ಉಗುರು ಬೆಚ್ಚಗಿರುತ್ತಲ್ಲ ಆ ಥರ ಇರಬೇಕು ಅಷ್ಟೇ. ನೋಡ್ತಾ ಇರ್ಬೋದು ಚೆನ್ನಾಗಿ ತಣ್ಣಗಾಗಿದ್ದಾದಮೇಲೆ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಇದೊಂದು ಮೈಂಡಾಗಿ ಇಟ್ಕೊಳ್ಳಿ. ಮತ್ತು ಅದು ಪನ್ನೀರ್ ಆಗುತ್ತೆ. ಬಿಸಿ ಇದ್ದಾಗಲೇ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಅದು ಪನ್ನೀರ್ ಆಗುತ್ತೆ. ಹಾಗಾಗಿ ಬಿಸಿ ಎಲ್ಲ ಹೋಗಬೇಕು, ತಣ್ಣಗಿರಬೇಕು. ಸುಮ್ಮನೆ ಉಗುರು ಬೆಚ್ಚಗಿರಬೇಕು ಅಷ್ಟೇ. ಈಗ ನಿಂಬೆಹಣ್ಣು ರಸದೊಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಇರ್ರಿ. ಬಿಸಿ ಇದ್ದಾಗ ಹಾಕೋಕೆ ಹೋಗ್ಬೇಡ್ರಿ, ಉಗುರು ಬೆಚ್ಚಗಿದ್ದಾಗ ಹಾಕ್ಕೊಳ್ಳಿ ನಿಂಬೆಹಣ್ಣು ರಸನ. ನೀವು ಮೊದಲನೇದಾಗಿ ಮಾಡ್ತಾಯಿದ್ವಿ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಹಾಲೇನು ವೇಸ್ಟ್ ಆಗೋದಿಲ್ಲ. ಹಾಲಿನ ಪುಡಿ ಅದರಲ್ಲಿ ಪನ್ನೀರ್ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ. ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಹೊಡೆದಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಆಗಬೇಕು. ನನ್ನ ಕೈಯಲ್ಲಿ ಮುಟ್ಟಿ ತೋರಿಸ್ತೀನಿ ನೋಡಿ. ಈ ಥರ ಇರಬೇಕು. ನಾವು ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಮೇಲೆ ಕೆನೆ ಇರುತ್ತಲ್ಲ ಆ ಥರ ಇರಬೇಕು. ಒಂಥರ ರಬ್ಬರ್ ಇದ್ದಂಗೆ ಇರುತ್ತೆ ಅದು. ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರೊಳಗೆ ಜಾಲರಿ ಇಟ್ಟು ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಆ ವಿಡಿಯೋ ಸ್ವಲ್ಪ ಸ್ಕಿಟ್ ಆಗಿದೆ ನೋಡಿ ಆ ಥರ ಬಂದಿದೆ ಅಂತ. ಈ ಥರ ರಬ್ಬರ್ ಥರ ಬರಬೇಕು. ಈ ಥರ ಬಂದ್ರೇ ಮಾತ್ರ ಚೀಸ್ ಆಗುತ್ತೆ, ಇಲ್ಲ ಅಂತಂದರೆ ಪನ್ನೀರ್ ಆಗುತ್ತೆ. ನೀವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಿಂಬೆಹಣ್ಣು ರಸ ಹಾಕೋದ್ರಿಂದ ಈ ಥರ ಒಡೆಯುತ್ತೆ. ನೀವು ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ನಿಂಬೆಹಣ್ಣು ರಸ ಅದು ಪನ್ನೀರ್ ಆಗುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಪನ್ನೀರ್ ಆದರೆ ಈ ಥರ ಮಾಡೋಕ್ಕೆ ಬರೋದಿಲ್ಲ, ಅದೆಲ್ಲ ಮೆಲ್ಟ್ ಆಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ನೀಟಾಗೆಲ್ಲ ಹಿಂಡ್ಕೋಬೇಕು. ಅದು ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದೆಲ್ಲ ಹೋಗಬೇಕು ನೋಡಿ. ಕಂಪ್ಲೀಟಾಗಿ ಚೆನ್ನಾಗಿ ಹಿಂಡ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟಿದ್ದೆ, ಅದು ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗಿದೆ ಅಷ್ಟೇ. ನೀರು ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಕೈ ಇಟ್ಟರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ನೀರು. ನೋಡ್ತಾ ಇರ್ಬೋದು ಈ ಥರ ಉಗುರು ಬೆಚ್ಚಗಿದ್ದಾಗಲ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಬಿಟ್ಟು 1 ನಿಮಿಷ ಬಿಟ್ಟು ಈ ಥರ ನೀಟಾಗೆಲ್ಲ ಹಿಂಡ್ಕೋಬೇಕು. ಯಾಕಂತಂದರೆ ನಾವು ನಿಂಬೆಹಣ್ಣು ಹಾಕಿರ್ತೀವಿ, ಹಾಗಾಗಿ ನಿಂಬೆಹಣ್ಣೆಲ್ಲ ಹೋಗುತ್ತೆ, ಹುಳಿ ಎಲ್ಲ ಹೋಗುತ್ತೆ. ಮತ್ತು ಚೆನ್ನಾಗಿರುತ್ತೆ, ರಬ್ಬರ್ ಥರ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಗೆ ಬಿಡೋದು ತೆಗಿಯೋದು, ಬಿಡೋದು ತೆಗಿಯೋದು. ಮತ್ತು ಈ ಥರ ಹಿಂಡೋದು ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ವಿಡಿಯೋನ. ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇನ್ನು ಆ ಥರ ಮಾಡ್ಕೊಳ್ಳಿ. ನೀರು ಕಂಪ್ಲೀಟಾಗಿ ಏನಾದರೂ ತಣ್ಣಗಾಗಿದ್ದರೆ ಸ್ವಲ್ಪ ಬಿಸಿ ಇಟ್ಕೊಳ್ಳಿ ಅಷ್ಟೇ. ಸ್ವಲ್ಪ ಬಿಸಿ ಇದೆ ನೀರು, ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ನಾವು ಪನ್ನೀರ್ ಆದರೆ ಈ ಥರ ನೀರಿಗೆ ಹಾಕಿದ ತಕ್ಷಣ ಅದು ಮಿಕ್ಸ್ ಆಗೋಗ್ಬಿಡುತ್ತೆ, ಈ ಥರ ಇರೋದಿಲ್ಲ ನೋಡಿ. ಇದು ರಬ್ಬರ್ ಇದ್ದಂಗಿದೆ, ಇದು ಈ ಥರ ಇರಬೇಕು ನೋಡಿ. ನೀರೆಲ್ಲ ಕಂಪ್ಲೀಟಾಗಿ ಹಿಂಡ್ಕೊಂಬಿಡಿ, ಸ್ವಲ್ಪನೂ ಇಳ್ದಂಗೆ ನೀಟಾಗಿ ಹಿಂಡ್ಕೊಂಬಿಡ್ಬೇಕು. ನೀವು ಬೇಕಿದ್ದರೆ ಬಟ್ಟೆಯಲ್ಲಿ ಕಟ್ಟು ಇಡ್ಬೋದು. ನಾನು ಒಂದು ಬಟ್ಲಲ್ಲಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಒಂದು ಬಟ್ಲಲ್ಲಿ ಇಟ್ಟು ಫ್ರೀಜರಲ್ಲಿ ಇಡಬೇಕು. ಒಂದು 4 ಅವರ್ ಇಟ್ಟರೆ ಸಾಕು. ನೋಡ್ತಾ ಇರ್ಬೋದು ಫ್ರಿಜ್ಜಲ್ಲಲ್ಲ, ಫ್ರೀಜರಲ್ಲಿ ಇಡಿ, ಗಟ್ಟಿಯಾಗುತ್ತೆ, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಒಂದು 4 ಅವರ್ ನಾನು ಹಾಗೆ ಇಟ್ಟಿದ್ದೆ ಫ್ರೀಜರಲ್ಲಿ. ಈ ಥರ ಗಟ್ಟಿಯಾಗಿದೆ. ನಂತರ ಈಗ ತುರಿತಾ ಇದ್ದೀನಿ. ಈ ಥರ ತುರಿಮಣಿ ಇರುತ್ತಲ್ಲ, ಕೊಬ್ಬರಿ ತುರಿಯೋದು, ಅದರಲ್ಲಿ
ನೀವು ಬೇಕಿದ್ರೆ ಕಟ್ ಮಾಡಿ ಬೇಕಿದ್ರೆ ಹಾಕೋಬೋದು. ನಾನು ಈ ಥರ ತುರಿತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಏನು ಕೆಡೋದಿಲ್ಲ, ವೇಸ್ಟ್ ಏನಾಗೋದಿಲ್ಲ ಹಾಲು, ಯಾಕಂತಂದರೆ ಪನ್ನೀರ್ ಆಗುತ್ತೆ. ವೇಸ್ಟ್ ಆದರೆ ಪನ್ನೀರ್ ಆಗುತ್ತೆ, ಸಕ್ಸಸ್ ಆದರೆ ಚೀಸ್ ಆಗುತ್ತೆ. ನೀವು ಪಿಜ್ಜಾ ಮನೆಯಲ್ಲೇ ಮಾಡ್ಬೋದು ತುಂಬಾ ಚೆನ್ನಾಗಿ. ನೋಡ್ತಾ ಇರ್ಬೋದು ಈ ಥರ ತುರಿತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ನೋಡಿ ಮನೆಯಲ್ಲೇ ಬ್ರೆಡ್ ಇರುತ್ತಲ್ಲ, ಅದಕ್ಕೆ ಈ ಥರ ಹೆಂಚಿನ ಮೇಲೆ ಬ್ರೆಡ್ ಇಟ್ಟು ಮತ್ತು ಖಾರದ ಪುಡಿ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ, ಉಪ್ಪನ್ನು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೊಮಟೊ ಸಾಸ್ ಇದ್ದರೆ ಅದು ಬೇಕಿದ್ದರೂ ಹಾಕೋಬೋದು. ನನ್ನ ಮನೇಲಿ ಇದಿತ್ತು, ಹಾಗಾಗಿ ಇಷ್ಟೇ ಮಾಡ್ತಾಯಿದ್ದೀನಿ. ಮತ್ತು ಟೊಮಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ನಿಮ್ಗೇನು ಬೇಕಿದ್ದರೂ ಹಾಕೋಬೋದು ಫ್ರೆಂಡ್ಸ್. ನಾನು ವೀಡಿಯೋಗೆ ತೋರಿಸ್ಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ, ಅಣ್ಣ ಇರೋವಂಥದ್ದು, ಆ ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಉರಿ ಸಣ್ಣಗೆ ಇಡಬೇಕು, ಇಲ್ಲಾಂತಂದರೆ ಕಪ್ಪಾಗುತ್ತೆ, ಹಾಗಾಗಿ ಸಣ್ಣ ಇಟ್ಕೊಳ್ಳಿ ಉರಿನ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಗರಂ ಮಸಾಲ ಮತ್ತು ಕಾಳು ಮೆಣಸಿನ ಪುಡಿ ಬೇಕಿದ್ರೆ ಹಾಕೋಬೋದು. ಆಗಲೇ ಮಾಡಿಟ್ಟಿದ್ವಲ್ಲ ಚೀಸ್, ಅದನ್ನ ಹಾಕ್ಕೊಂಡು ನೀಟಾಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗೆಲ್ಲ ಅಪ್ಲೈ ಮಾಡಿಕೊಂಡು, ಇದೇ ಮಾಡಬೇಕು ಅನ್ನೋದೇನಿಲ್ಲ. ನಾವು ವೀಡಿಯೋಗೋಸ್ಕರ ಮನೇಲಿ ಬ್ರೆಡ್ ಇತ್ತು, ಹಾಗಾಗಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ 1-2 ನಿಮಿಷ 1-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಯಾವ ಥರ ಬಂದಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ನಾನು ಕಮ್ಮಿ ಹಾಕಿದ್ದೀನಿ, ನೀವು ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೋಬೋದು. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.